ಮತ್ತೊಂದು ಘಟನೆಗಳಿಗೆ ರಾಜ್ಯ ಸಾಕ್ಷಿ ಆಗಬೇಕಾಗುತ್ತೆ. ಪ್ರಮುಖವಾಗಿ ರಾಜ್ಯ ಸರ್ಕಾರ ಸಾಕ್ಷಿ ಆಗಬೇಕಾಗುತ್ತೆ. ಕಾರಣ ಬಿಜೆಪಿ ನಾಯಕರೇನೋ ರಾಜ್ಯದಲ್ಲಿ ಆಗ್ತಾ ಇರುವ ಒಂದಷ್ಟು ಬೆಳವಣಿಗೆಗಳನ್ನ ಇಟ್ಕೊಂಡು ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ, ಆ ಮೂಲಕ ರಾಜ್ಯ ಕಾಂಗ್ರೆಸ್ಗೆ ನಾವು ಬಿಸಿ ಮುಟ್ಟಿಸ್ತೀವಿ ಅಂತ ಬಿಜೆಪಿ ನಾಯಕರು ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಬಟ್ ಇದೆಲ್ಲವನ್ನ ಹೆಂಗೆ ಫೇಸ್ ಮಾಡುತ್ತೆ ರಾಜ್ಯ ಸರ್ಕಾರ ಅನ್ನೋದು ಪ್ರಶ್ನೆ. ಇನ್ಫ್ಯಾಕ್ಟ್ ಬಿಜೆಪಿ ನಾಯಕರು ಈ ಅಸ್ತ್ರವನ್ನ ಹೆಂಗ್ ಬಳಕೆ ಮಾಡ್ಕೊಳ್ತಾರೆ, ಹೆಂಗ್ ಪ್ರೊಟೆಸ್ಟ್ ಮಾಡ್ತಾರೆ ಅನ್ನೋದು ಕುತೂಹಲ. ಕಾಂಗ್ರೆಸ್ ಸರ್ಕಾರಕ್ಕೆ ಈ ವಾರ ಫುಲ್ ಶಾಕ್. ಕರ್ನಾಟಕದಲ್ಲಿ ಜೋರಾಗ್ತಾ ಇದೆ ಕೈ ಕಮಲ ಪ್ರೊಟೆಸ್ಟ್ ಪಾಲಿಟಿಕ್ಸ್. ಕಾಂಗ್ರೆಸ್ ಸರ್ಕಾರಕ್ಕೆ ಈ ವಾರ ಫುಲ್ ಶಾಕ್ ಅಂತೆ, ಶಾಕ್ ಮೇಲೆ ಶಾಕ್. ಕರ್ನಾಟಕದಲ್ಲಿ ಜೋರಾಗ್ತಾ ಇದೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ಪ್ರೊಟೆಸ್ಟ್ ಪಾಲಿಟಿಕ್ಸ್. ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಕೇಸರಿ ಪಡೆ ಸಿದ್ಧವಾಗ್ತಾ ಇದೆಯಂತೆ. ಕಾಂಗ್ರೆಸ್ ಬಿಜೆಪಿಯಿಂದ ಸಾಲು ಪ್ರತಿಭಟನೆಗಳಿಗೆ ರಾಜ್ಯ ಸಾಕ್ಷಿ ಆಗಬೇಕಾಗಿದೆ. ಬಳ್ಳಾರಿ ಫೈರಿಂಗ್, ಕೋಗಿಲು ಸಂಘರ್ಷದ ವಿಚಾರದಲ್ಲಿ ಕೇಸರಿ ನಾಯಕರು ಈಗ ಅಲರ್ಟ್ ಆಗಿದ್ದಾರೆ. ಅಕ್ರಮ ವಾಸಿಗಳಿಗೆ ಮನೆ ಭಾಗ್ಯ ಕೊಟ್ಟಿದ್ರ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಿಜೆಪಿ ನಾಯಕರ ಸಿದ್ಧತೆ. ಬಳ್ಳಾರಿ ಘಟನೆಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಬಿಜೆಪಿ ನಿರ್ಧಾರ ಮಾಡಿದೆ. ಕೋಗಿಲು ವಿಚಾರದಲ್ಲೂ ಕೂಡ ಪ್ರತಿಭಟನೆ ನಡೆಸಿ ಜನಾಕ್ರೋಶ ಸೃಷ್ಟಿ ಮಾಡುವಂತ ಪ್ಲಾನ್ ರೂಪುಗೊಳ್ತಾ ಇದೆ. ಅದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಪ್ರಶ್ನೆ. ಕಾರಣ ಕೋಗಿಲು ಕ್ರಾಸ್ ಅಲ್ಲಿ ಅಕ್ರಮವಾಗಿ ಮನೆಗಳನ್ನ ನಿರ್ಮಾಣ ಮಾಡಿ ಅದನ್ನ ತೆರವು ಕಾರ್ಯಾಚರಣೆ ಮಾಡಿದ್ರಲ್ಲಿ ತಪ್ಪಿರ್ಲಿಲ್ಲ. ಬದಲಾಗಿ ಅವ್ರಿಗೆಲ್ಲ ಮತ್ತೆ ಮನೆಗಳನ್ನ ಕೊಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆಯಲ್ಲ, ಇದರ ವಿರುದ್ಧ ಬಿಜೆಪಿ ನಾಯಕರು ಕೆಂಡ ಕಾರ್ತಾ ಇರೋದು. ಕಾರಣ ರಾಜ್ಯದಲ್ಲೇ ಇರುವಂತ ನಮ್ಮ ನಿವಾಸಿಗಳೇ ಮನೆ ಮಠ ಕಳೆದುಕೊಂಡು ಬದುಕು ಕಟ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇರುವ ಸಮಯದಲ್ಲಿ ಆ ವಿಚಾರಗಳು ಸರ್ಕಾರದ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಬದಲಾಗಿ ಇನ್ಯಾರನ್ನೋ ಓಲೈಕೆ ಮಾಡೋ ಸಲುವಾಗಿ ವಲಸಿಗರಿಗೆ ಸೈಟ್ಗಳನ್ನ ಕೊಡೋದಕ್ಕೆ, ಮನೆಗಳನ್ನ ಕೊಡೋದಕ್ಕೆ ಮುಂದಾಗ್ತಾ ಇದೆಯಾ ಅನ್ನುವಂತಹ ವಿಚಾರಗಳನ್ನ ಮುಂದಿಟ್ಕೊಂಡು ರಾಜ್ಯದ ಜನರ ಮುಂದೆ ಹೋಗಬೇಕು ಅಂತ ಬಿಜೆಪಿ ನಾಯಕರು ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಇದರ ಜೊತೆಗೆ ಮತ್ತೊಂದು ಪ್ರಮುಖ ಅಸ್ತ್ರ ಸಿಕ್ಕಿರೋದು ಬಿಜೆಪಿ ನಾಯಕರಿಗೆ, ಅಂದ್ರೆ ಅದು ಬಳ್ಳಾರಿಯ ಫೈರಿಂಗ್ ಕೇಸ್. ಕಾರಣ ಅಲ್ಲಿ ನಾರಾ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಅವರ ಅಂಗರಕ್ಷಕನೇ ಫೈರ್ ಮಾಡಿರೋದ್ರಿಂದ ಇಷ್ಟೆಲ್ಲ ಘಟನೆಗಳ ಆಗೋಯ್ತು ಅನ್ನುವಂತಹ ವಿಚಾರಗಳನ್ನ ಮುಂದೆ ಇಟ್ಕೊಂಡು ಮತ್ತೆ ರಾಜ್ಯದ ಜನರ ಮುಂದೆ ಹೋಗಬೇಕು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆ ಮಾಡಬೇಕಂತೆಲ್ಲ ನಿರ್ಧಾರ ಆಗ್ತಾ ಇದೆಯಂತೆ. ಅಟ್ಲೀಸ್ಟ್ ಬಿಜೆಪಿ ನಾಯಕರು ಈಗಲಾದ್ರೂ ಅಲರ್ಟ್ ಆದ್ರು, ಈಗಲಾದ್ರೂ ಹೋರಾಟ ಮಾಡೋದಕ್ಕೆ ಮನಸ್ಸು ಮಾಡ್ತಿದ್ದಾರೆ ಅನ್ನೋದೇ ಸಮಾಧಾನಕರ ವಿಚಾರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ದುರ್ಗೇಶ್, ಬಹಳ ಆಶ್ಚರ್ಯ ಅಂದ್ರೆ ಬಿಜೆಪಿ ನಾಯಕರಲ್ಲೇ ಒಗ್ಗಟ್ಟಿಲ್ಲ, ಬಿಜೆಪಿ ನಾಯಕರ ಇರುವ ಅಸ್ತ್ರಗಳನ್ನು ಸಮರ್ಥವಾಗಿ ನಿಭಾಯಿಸ್ತಿಲ್ಲ, ಇಂಥ ಆರೋಪಗಳಿತ್ತು. ಸ್ವಲ್ಪ ಸಮಾಧಾನ ಪಡಬಹುದಾ? ಕೋಗಿಲ್ ಕ್ರಾಸ್ ನ ಇಶ್ಯೂ ಮತ್ತೆ ಬಳ್ಳಾರಿ ಇಶ್ಯೂನ ಇಟ್ಕೊಂಡು ಹೋರಾಟ ಮಾಡ್ತೀವಿ ಅಂತಿದ್ದಾರೆ. ಯಾವ ರೀತಿ ರೂಪುರೇಷೆ ಸಿದ್ಧವಾಗ್ತಾ ಇದೆ ಅಂತ ಹೋರಾಟಕ್ಕೆ ಸಂಬಂಧಪಟ್ಟಂತೆ? ಖಂಡಿತ ಶ್ರುತಿ, ನೀವು ಹೇಳಿದಂತೆ ಬಿಜೆಪಿ ನಾಯಕರಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಸಾಕಷ್ಟು ಬಾರಿ ಸಾಬೀತಾಗಿದೆ. ಜೊತೆಗೆ ಮೂರು ತಂಡಗಳಾಗಿರುವಂಥದ್ದು, ಮನೆಯೊಂದು ಮೂರು ಬಾಗಿಲು ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ. ಆದರೆ ಇದೀಗ ಕಾಂಗ್ರೆಸ್ಗೆ ಸಂಕಷ್ಟಕ್ಕೆ ಸಿಲುಕಿಸೋದಕ್ಕೆ ಈಗ ಬಿಜೆಪಿ ನಾಯಕರೆಲ್ಲರೂ ಒಂದಾಗಿದ್ದಾರೆ. ಪ್ರಮುಖವಾಗಿ ಬಳ್ಳಾರಿಯ ಒಂದು ಗನ್ ಫೈರಿಂಗ್ ವಿಚಾರ ಮತ್ತು ಕೋಗಿಲು ಲೇಔಟ್ ವಿಚಾರ, ಈ ಎರಡೂ ಕೂಡ ದೊಡ್ಡ ಅಸ್ತ್ರಗಳೇ ಬಿಜೆಪಿ ಸಿಕ್ಕಿರೋದ್ರಿಂದ ಹೈಕಮಾಂಡ್ ನಾಯಕರು ಕೂಡ ಈ ಒಂದು ವಿಚಾರವನ್ನು ಗಂಭೀರವಾಗಿ ಹೋರಾಟವನ್ನು ಮಾಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಶೋಭಾ ಕರಂದ್ಲಾಜೆ ಇರ್ಬೋದು, ವಿ ಸೋಮಣ್ಣ ಇರ್ಬೋದು, ಪ್ರಹ್ಲಾದ್ ಜೋಶಿ ಅವರು ರಾಜ್ಯಕ್ಕೆ ಬಂದು ಸುದ್ದಿಗೋಷ್ಠಿಗಳನ್ನು ನಡೆಸಿದ್ದಾರೆ. ಜೊತೆಗೆ ಒಂದಿಷ್ಟು ಹೋರಾಟದ ರೂಪುರೇಷೆಗಳನ್ನು ಮಾಡಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಳ್ಳಿ ಅನ್ನುವಂಥ ಖಡಕ್ ಸೂಚನೆ ಕೊಟ್ಟಿರೋದ್ರಿಂದ ಬಿಜೆಪಿ ಇದೀಗ ಅಲರ್ಟ್ ಆಗಿದೆ. ಪ್ರಮುಖವಾಗಿ ಕೋಗಿಲು ಲೇಔಟ್ನಲ್ಲಿ ಮನೆಗಳ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳ ಸಹಿತ ಒಂದು ಹೋರಾಟವನ್ನು ಮಾಡೋದಕ್ಕೆ ಈಗ ಬಿಜೆಪಿ ಮುಂದಾಗಿದೆ. ಸಾಕಷ್ಟು ಸತ್ಯಶೋಧನಾ ಸಮಿತಿಯನ್ನು ಕೂಡ ರಚನೆ ಮಾಡಿತ್ತು. ಜೊತೆಗೆ ಏನು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಕೂಡ ಪರಿಶೀಲನೆ ನಡೆಸಿ ಇವತ್ತು ಕಂಟ್ರಿ ಕ್ಲಬ್ನಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಿದ್ದರೆ, ಇತ್ತ ಬಳ್ಳಾರಿಯ ಒಂದು ಗನ್ ಫೈರಿಂಗ್ ವಿಚಾರದಲ್ಲೂ ಕೂಡ
ಬಳ್ಳಾರಿ ಟು ಬೆಂಗಳೂರು ಹೋರಾಟ ಪಾದಯಾತ್ರೆಗೆ BJP ನಾಯಕರು ಮುಂದಾಗ್ತಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಯಾಕಂದರೆ ಏನು ಸಿದ್ದರಾಮಯ್ಯ ಬೆಂಗಳೂರಿನಿಂದ ಬಳ್ಳಾರಿ ಪಾದಯಾತ್ರೆ ಮಾಡಿದರು, BJP ನಾಯಕರ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡಿದರು, ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಘೋಷಣೆಗಳನ್ನ ಮೊಳಗಿಸಿದರು. ಇದೀಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಂತಹ ಒಂದು ಪರಿಸ್ಥಿತಿ ಬಂದಿದೆ. ಈ ಒಂದು ನಾರಾ ಭರತ್ ರೆಡ್ಡಿ ಅವರ ಒಂದು ಆಪ್ತ ಸತೀಶ್ ರೆಡ್ಡಿ ಗನ್ ಫೈರಿಂಗ್ ಮಾಡಿರೋದ್ರಿಂದ ಕಾಂಗ್ರೆಸ್ ಕಾರ್ಯಕರ್ತನೇ ಸತ್ತೋಗಿದ್ದಾನೆ. ಹೀಗಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ವೈಫಲ್ಯ ಆಗಿದೆ, ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಏನು ಸತ್ತೋಗಿದೆ ಅನ್ನೋಂಥ ನಿಟ್ಟಿನಲ್ಲಿ BJP ಆರೋಪವನ್ನು ಮಾಡ್ತಾ ಇದೆ. ಹೀಗಾಗಿ ಈ ಎರಡು ಪ್ರಮುಖ ಅಸ್ತ್ರಗಳ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕೆ ಇದೀಗ ಮುಂದಾಗ್ತಿರುವಂಥದ್ದು. ಹೀಗಾಗಿ ಈ BJP ಮಾಡುತ್ತಿರುವಂಥ ಹೋರಾಟ ಯಾವ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಒಂದು ಕಡೆ ಆದರೆ, ಕೋಗಿಲು ಬಡಾವಣೆ ನಿವಾಸಿಗಳಿಗೆ ಒಂದು ಮನೆಗಳ ಹಂಚಿಕೆ ಆಗುತ್ತಾ ಅಥವಾ ಕಠಿಣ ಕ್ರಮಕ್ಕೆ ಬಳ್ಳಾರಿಯ ವಿಚಾರದಲ್ಲಿ ಕಠಿಣ ಕ್ರಮಕ್ಕೆ ಮುಂದಾಗುತ್ತಾ ಸರ್ಕಾರ ಅನ್ನೋದು ಕೂಡ ಇರುವಂಥದ್ದು. ಹೀಗಾಗಿ ಎರಡು ವಿಚಾರಗಳಲ್ಲಿ BJP ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಿದೆ. ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಕಾದು ನೋಡಬೇಕು ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.